ಈಗ ಸದ್ಯಕ್ಕೆ ದಂಪತಿಗಳಿಬ್ರು ಒಂದು ಮಂಡಲ ಪೂಜೆ ಮಾಡಿದ್ರೆ ಅದು ಕಾಯುತ್ತೆ. ಹುಟ್ಟೋ ಮಗುವಿಂದನೇ ಶಾಶ್ವತ ಪರಿಹಾರ ಸಿಗೋದು. ಅಜ್ಜಿ, ಆ ಮಂಡಲದ ಪೂಜೆನ ನೀವು ಮಾಡಿಸಿ. ಆದಿ ಅಥವಾ ಆರಿನ ಮಗು ವಿಷಯದಲ್ಲಿ ನಾನು ಒಪ್ಪಿಸ್ತೀನಿ. ಅವ್ರನ್ನ ಒಪ್ಸೋದ್ರಲ್ಲಿ ಸೋತ್ರೆ ನಿಮಗೆ ತೋಚ್ದಾಗ ಮಾಡಿಯತ್ತೆ, ನಾನು ತಡೆಯಲ್ಲ. ನಾನೇನು ಮಾಡಬೇಕು ಅಂತ ಅಲ್ಲಿ ಹೋಗ್ಲಿಲ್ಲ. ಬೇಡ ಪ್ಲೀಸ್, ಮಾತ್ಬೇಡ. ನಾನು 48 ದಿವಸ ಪೂಜೆಗೆ ಕೂರ್ತಾ ಇದ್ದೀನಿ. ಸೂರ್ಯವ್ರನ್ನ ನಾನು ಉಳಿಸ್ಕೋಬೇಕು, ಮಾನವೀಯತೆ ದೃಷ್ಟಿಯಿಂದ. ಇವತ್ತು ಆರತಿ ಪೂಜೆ ಮಾಡೋ ಮೊದಲ ದಿನ ಅಲ್ವಾ? ಇವತ್ತಿನ ಇವಳು ಪೂಜೆಗೆ ಏನಾದರೂ ವಿಘ್ನ ಉಂಟಾದರೆ ಇನ್ನು 48 ದಿನ ಅವಳು ಪೂಜೆ ಮಾಡೋಕ್ಕಾಗಲ್ಲ. ಎಸ್, ನಾನು ಇಲ್ಲಿರೋವರೆಗೂ ನೀ ಅದು ಹೇಗೆ ಪೂಜೆ ಮಾಡ್ತೀವಿ ನಾನು ನೋಡ್ತೀನಿ. ಆರತಿ ಏನಾದರೂ ಮಾಡಬೇಕಲ್ಲ. ಅತ್ತೆ ಸ್ನಾನಕ್ಕೆ ಹೊರಟ್ರಾ? ಹೌದು ನಿರುಷಾ, ಟೈಮ್ 6 ಆಯಿತು. ಸೂರ್ಯವ್ರು ಆಲ್ರೆಡಿ ಹಿಡಿತಾರೆ. ಪೂಜೆಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ. ಅತ್ತೆ ಒಂದು 5 ಮಿನಿಟ್ಸ್ ನೀರು ಕಾಯಕ್ಕೆ ಇಟ್ಟಿದ್ದೀನಿ, ತೊಗೊಂಬರ್ತೀನಿ. ನಾನು ಗೀಸರ್ ಆನ್ ಮಾಡಿದ್ದೀನಿ. ಅದು ವರ್ಕ್ ಆಗ್ತಿಲ್ಲ ಅತ್ತೆ, ಸರಿಯಾಗಿ ಟೈಮ್ಗೆ ಕೈ ಕೊಟ್ಟಿದೆ. ಅಯ್ಯೋ, ಪೂಜೆ ಮೊದಲೇ ದಿನ ಬೇರೆ, ತಡ ಆದರೆ ಸರಿ ಇರಲ್ಲ. ನಾನು ತಣ್ಣೀರು ಮಾಡ್ಕೊಂಬರ್ತೀನಿ. ಅಯ್ಯೋ ಅತ್ತೆ ಬೇಡ, ನೀವು ಈಗ ತಾನೇ ಚೇತರಿಸ್ಕೊತಿದ್ದೀರಾ. ಒಂದು ಹೋಗಿ ಇನ್ನೊಂದಾದರೆ ಏನೂ ಆಗಲ್ಲ ನಿರುಷಾ, ದೇವ್ರ ಕಾರ್ಯ, ಮನ್ಸು ಗಟ್ಟಿ ಇದೆ, ತೊಂದರೆ ಇಲ್ಲ. ಅತ್ತೆ ಜಸ್ಟ್ 5 ಮಿನಿಟ್ಸ್ ಪರವಾಗಿಲ್ಲ, ನಾನು ತಣ್ಣೀರು ಸ್ನಾನ ಮಾಡ್ಕೊಂಬರ್ತೀನಿ, ನನಗೇನೂ ಆಗಲ್ಲ. ಆರತಿ, ಸೂರ್ಯ, ಪೂಜೆ ಶುರು ಮಾಡಿ. ಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂಚ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವ. ಒಂದೊಂದೇ ಹೂ ಹಾಕಿ ಪೂಜೆ ಮಾಡಿ, ನಾನು ಮಂತ್ರ ಹೇಳ್ತೀನಿ. ಶನೈಶ್ಚರಾಯ ಗಾಂಧಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೆಣ್ಯಾಯ ಸರ್ವೇಶಾಯ ನಮೋ ನಮಃ. ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ तन्न सूर्य प्रचोदयात्. खगध्वजाय विद्महे खड्गहस्ताय धीमहि तन्नो शनेश्वर प्रचोदयात्. ಇಬ್ರು ಊದುಗಡ್ಡೆ ಹಿಡ್ಕೊಂಡು 8 ಪ್ರದಕ್ಷಿಣೆ ಹಾಕಿ. ಪ್ರದಕ್ಷಿಣೆ ಹಾಕಿದ್ರೆ ಪೂಜೆ ಮುಗ್ದಾಗೆ. ಆಮೇಲೆ ಮಂಗಳಾರತಿ.
ನೀರು ತೊಗೊಂಡು ಸೂರ್ಯ ಏನಾಯ್ತು? ತಲೆ ಸುತ್ತು ಬಿದ್ದೋದ್ರು ಅನ್ಸುತ್ತೆ. ಮೈಯೆಲ್ಲ ಸುತ್ತಾ ಇದೆಯಲ್ಲ, ಜ್ವರ ಬಂದಿರಬೇಕು. ಮಧ್ಯಾಹ್ನನೇ ಅವಳಿಗೆ ಜ್ವರ ಇತ್ತು. ತಣ್ಣೀರ್ ಸ್ನಾನ ಮಾಡಬೇಡ ಅಂತ ಹೇಳಿದೆ ನಾನು. ಆದರೂ ವ್ರತ ಕೆಟ್ಟೋಗುತ್ತೆ ಅಂತ ತಣ್ಣೀರ್ ಸ್ನಾನನೇ ಮಾಡಿದ್ಲು. ಒಳಗಡೆ ಕರ್ಕೊಂಡು ಸೂರ್ಯ, ಡಾಕ್ಟ್ರಿಗೆ ಫೋನ್ ಮಾಡಿದ್ಯಾ? ಅವ್ರೇನು ಹೇಳಿದ್ರು? ಒಂದು ಟ್ಯಾಬ್ಲೆಟ್ ಹೇಳಿದ್ರು, ಅದನ್ನು ಕೊಡೋದಕ್ಕೆ ಹೇಳಿದ್ದಾರೆ. ಅದು ತೊಗೊಂಡ್ರೆ ಕಡಿಮೆ ಆಗುತ್ತಂತೆ. ಇಂಥ ಪರಿಸ್ಥಿತಿನಲ್ಲಿ ತಣ್ಣೀರು ಸ್ನಾನ ಮಾಡಬಾರ್ದಿತ್ತು ಅಂತ ಹೇಳಿದರು. ಹೌದು, ಆದ್ರೆ ಏನು ಮಾಡೋದು? ವ್ರತನ ತುಂಬ ಶ್ರದ್ಧೆಯಿಂದ ಮಾಡ್ತಾ ಇದ್ದಾಳು ಅವಳು. ಏನೂ ತೊಂದರೆ ಇಲ್ವಂತೆ. ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ. ಏನೇ ಆಗಲಿ, ನಾಳೆ ಅವಳು ತಣ್ಣೀರು ಸ್ನಾನ ಮಾಡೋದು ಬೇಡ. ಫಸ್ಟು ಹುಷಾರಾಗಲಿ ಅವರು, ಆಮೇಲೆ ಸ್ನಾನ, ಪೂಜೆ, ವ್ರತ ಎಲ್ಲ. ಏನೂ ತೊಂದರೆ ಇಲ್ವಂತೆ. ಇನ್ನೊಂದು ದಿವಸಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರ ಇಲ್ಲ ನೀವೇ ಹೇಳ್ತಾ ಇದ್ದೀರಾ ಪೂಜೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ? ಏನು ಹೇಳ್ತಿದ್ಯಾ ಅದೇ? ಅವ್ರ ಆರೋಗ್ಯಕ್ಕಿಂತ ಪೂಜೆನೇ ಹೆಚ್ಚಾ? ಹಾಗೇನಾದರೂ ಇದ್ದರೆ ನಾಳೆಯಿಂದ ಪೂಜೆನೇ ಬೇಡ. ಹಾಗನ್ಬೇಡ ಸೂರ್ಯ. ಅವನೇನೋ ಚಿಕ್ಕ ಹುಡುಗ ಸಿಟ್ಟಲ್ಲಿ 2 ಮಾತಂತಾನೆ. ನಾಳೆ ಹೊತ್ತಿಗೆ ಆರತಿ ಸರಿ ಹೋಗ್ತಾಳೆ. ಪೂಜೆ ಮಾಡ್ಸೋಣ, ಇಲ್ಲಾಂದ್ರೆ ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು. ನೀವೆಲ್ಲರೂ ಬನ್ನಿ, ಅವಳು ರೆಸ್ಟ್ ತಗೊಳ್ಳಿ. ನಾನು ಹೇಳಿಲ್ವಾ ಅಮ್ಮ? ಅಮ್ಮ ಬೇಕಿತ್ತ ಇದೆಲ್ಲ? ಪೂಜೆ ಮಾಡಿದ್ಮೇಲೆ ಹಾಗೆಲ್ಲ ಹೇಳ್ಬೇಡ, ಫಲ ಸಿಗಲ್ಲ. ಬೆಂಕಿ ಬಿತ್ತು ನಿನ್ನ ಫಲಕ್ಕೆ. ಇವಾಗ ಅನುಭವಿಸ್ತಿರೋದು ಯಾರಮ್ಮ? ನೀನ್ ತಾನೆ. ಈ ಮನೆಯವ್ರಿಗೋಸ್ಕರ ಎಷ್ಟಂತ ಅನುಭವಿಸ್ತೀಯಮ್ಮ ನೀನು. ಸೂರ್ಯವ್ರ ಮೇಲೆ ಅಟ್ಯಾಕ್ ಮಾಡ್ದಕ್ಕೆ ಹೋದಾಗ ಅಡ್ಡ ಬಂದೆ. ನಿನಗೆ ಏಟಾಗಿ ತಿಂಗಳಾನ್ಗಟ್ಟೆ ರೆಸ್ಟ್ ಹೇಳಿದ್ರು. ಈಗ 48 ದಿನ ಪೂಜೆ ಮಾಡು ಅಂತ ಹೇಳ್ತಿದ್ದಾರೆ. ಅದು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ. ಅಮ್ಮ ಪ್ಲೀಸ್ ಅಮ್ಮ, ಇದನ್ನೆಲ್ಲ ಬಿಟ್ಬಿಡಮ್ಮ. ಇಲ್ಲ ಅದೇ, ಈ ರೀತಿಯೆಲ್ಲ ಆಗುತ್ತೆ ಕಣೋ. ಜ್ಯೋತಿಷಿಗಳೇ ಹೇಳಿಲ್ವಾ, ಪೂಜೆ ಶುರು ಮಾಡಿದ್ರೆ ಒಂದಲ್ಲ ಒಂದು ವಿಘ್ನ ಆಗುತ್ತೆ ಅಂತ. ಅದಕ್ಕೆ ಯಾವುದಕ್ಕೂ ಹೆದರಬಾರ್ದು. ನಾಳೆಯಿಂದ ಪೂಜೆ ಮಾಡಬೇಕು. ಸೂರ್ಯ, ಸೂರ್ಯ, ಯಾರು? ಓ ಶಶಿ, ಹೇಗಿದೆಯಾ? ಹೌ ಆರ್ ಯು? ಐಮ್ ಫೈನ್. ಎಷ್ಟು ದಿವಸ ಆಯ್ತು ನೀನು ನೋಡಿ. ಬಾ ಕೂತ್ಕೋ. ಸಿಟ್ ಡೌನ್. ಮತ್ತೆ ನೋಡಪ್ಪ, 20 ವರ್ಷದಿಂದ ಹೇಗೆ ಇದೆಯಾ ಈಗಲೂ ಹಾಗೇ ಇದೆಯಾ? ಹೂ ಇಸ್ ದಿಸ್ ಯಂಗ್ ಮ್ಯಾನ್? ನಿನ್ನ ಮಗನಾ? ಇಲ್ಲ, ನನ್ನ ಅಳಿಯ ರಂಜಿತ್ ಅಂತ. ಓ ರಂಜಿತ್, ವಿಷಯ ಗೊತ್ತಾಯ್ತು. ಸಾರಿ. ಇಟ್ಸ್ ಓಕೆ ಸರ್. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ನೋಡಯ್ಯ, ನಿನ್ನ ಮಗನ ಮನೆಗಂತೂ ಬರೋಕ್ಕಾಗಲಿಲ್ಲ. ನಿಮ್ಮ ಸೊಸೆ ಮತ್ತೆ ಮಗನ ಕರಿ, ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಸರಿ. ಆರ್ಯ, ಸ್ವಾತಿ, ಶಶಿ, ಇದು ನನ್ನ ಮಗ ಆರ್ಯ. ಹಲೋ ಅಂಕಲ್. ಇದು ಸ್ವಾತಿ, ನನ್ನ ಸೊಸೆ. ನಿಮ್ಮನ್ನು ನೋಡಿ ತುಂಬ ವರ್ಷನೇ ಆಗಿರ್ಬೋದು, ಆದರೆ ಪ್ರತಿ ವರ್ಷ ನನ್ನ ಬರ್ಡೇ ಕಳಿಸಿರೋ ಗಿಫ್ಟ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಇಟ್ಸ್ ಓಕೆ. ನಿಮ್ಮ ಮದುವೆಗಂತೂ ಬರೋಕ್ಕಾಗಲಿಲ್ಲ. ನನ್ನ ಕಡೆಯಿಂದ ಈ ಸ್ಮಾಲ್ ಗಿಫ್ಟ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆ ಮದುವೆ ವಿಡಿಯೋ ಹತ್ರ ತೋರ್ಸಯ್ಯ, ಅದನ್ನ ನೋಡೋರ ಖುಷಿ ಪಡ್ತೀನಿ. ಅಂಕಲ್ ತಗೊಳ್ಳಿ ಕಾಫಿ.
ಈಕೆ ಯಾರು? ಇವಳು ನನ್ನ ಮೊದಲನೇ ಸೊಸೆ ನಿರೋಷ ಅಂತ. ಮೊದಲನೇ ಸೊಸೆನಾ? ಅಂದರೆ ಆದಿ ಹೆಂಡತಿ. ಆದಿಗೂ ಮದುವೆ ಆಗೋಯ್ತಾ? ಹೌದು ಅಂಕಲ್, ಇಬ್ಬರು ಮದುವೆನೂ ಒಂದೇ ದಿವಸ ಒಂದೇ ಮಂಟಪದಲ್ಲಿ ಮಾಡೋ ಹಾಗಾಗೋಯ್ತು. ಇಷ್ಟು ದಿನ ಒಂದೇ ಮದುವೆ ಮಿಸ್ ಆಯ್ತದಂತ ಬೇಜಾರು ಮಾಡ್ಕೊಂಡಿದ್ದೇನೆ. ಈಗ ಡಬಲ್ ಬೇಜಾರು. 2 ಮದುವೆ ಮಿಸ್ ಮಾಡ್ಕೊಂಡಿದ್ದೀನಿ. ಸಾರಿ ಅಮ್ಮ, ನಿನ್ನ ಮದುವೆ ಆಗಿದೆ ಅಂತ ಗೊತ್ತಿಲ್ಲ, ಗಿಫ್ಟ್ ತರಲಿಲ್ಲ. ಅಯ್ಯಯ್ಯೋ, ಪರವಾಗಿಲ್ಲ ಅಂಕಲ್. ನೀವಿಷ್ಟು ಬಾಯಿ ತುಂಬ ಮಾತಾಡ್ಸ್ತೀರಾ, ಪ್ರೀತಿ ವಿಶ್ವಾಸ ತೋರಿಸ್ತೀರಾ. ಇದಕ್ಕಿಂತ ಇನ್ನೇನು ಬೇಕು ಅಂಕಲ್? ಇವರು ನಿಮ್ಮ ಮಿಸಸ್ ಅವರಲ್ವಾ? ನಮಸ್ಕಾರ. ನೆನಪಿದೆಯಾ? ನೆನಪಿಲ್ದೆ ಏನು ಮೇಡಮ್, ನಿಮ್ಮ ಮದುವೆಗೆ ಬಂದಿದ್ನಲ್ಲ. ನಮಗೂ ನೆನಪಿದೆ, ನಿಮಗೆ ನೆನಪಿರ್ಬೇಕಲ್ವಾ? ಆರ್ಯ ಪೊಲೀಸ್ ಇನ್ಸ್ಪೆಕ್ಟ್ರು. ಆದಿ ಏನು ಮಾಡ್ಕೊಂಡಿದ್ದಾನೆ? ಆದಿ ಆಟೋಮೊಬೈಲ್ ಬಿಸ್ನೆಸ್ಸಾ? ತುಂಬ ಒಳ್ಳೆ ಬಿಸ್ನೆಸ್ ಅದು. ಅವನು ಆಟೋಮೊಬೈಲ್ ಬಿಸ್ನೆಸ್ ಮಾಡ್ತಾ ಇಲ್ಲ, ಆಟೋ ಓಡಿಸ್ತಾನೆ. ಆಟೋ ರಿಕ್ಷಾ ಬಾಡಿಗೆಗ? ಹೌದು, ಅವನು ಆಟೋ ಓಡಿಸ್ತಾನೆ. ಅದು ಸ್ವಂತದಲ್ಲ. ಬಾಡಿಗೆಗೆ ತಂದು. ಇದೇನಯ್ಯ, ಆಟೋ ಓಡಿಸ್ತಾನ? ಒಂದು ಬಿಸ್ನೆಸ್ ಹಾಕೊಡೋದು ತಾನೇ ನೀನು? ನಿಂಗೆ ಆಗಿಲ್ಲ ಅಂತ ಹೇಳು, ನಾನೇ ಹಾಕ್ಕೊಡ್ತೀನಿ. ಹಾಗಲ್ಲ, ಅವರು ಅದೇ ಯೋಚನೆಯಲ್ಲಿದ್ದಾರೆ. ನೋಡು ಶಶಿ, ನಿಂಗೆ ಆಮೇಲೆ ಇದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಈಗ ಬಾ, ಊಟ ಮಾಡೋಣ, ನಡಿ. ಯಾಕೆ ನಿಂತಿದ್ಯಾ? ಗಂಡ ಕಷ್ಟಪಟ್ಟು ಹೊರಗಡೆಯಿಂದ ದುಡ್ಕೊಂಡು ಬರ್ತಾನೆ, ಬೇವ್ರು ಸುಸಿದಾನೆ, ಒಂದು ಲೋಟ ಕಾಫಿ ಕೊಡಬೇಕು ಅಂತ ಬೇಡವಾ? ಅದಕ್ಕೆ ತಾನೇ ನಾನು ನಿನ್ನ ಮದುವೆ ಆಗಿರೋದು. ಹಲೋ, ಅದು ನಾನು ನಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಡೋಂಟ್ ವರಿ. ಇವತ್ತು ಏನಿಲ್ಲ ಅಂದ್ರೂ ಆಟೋದಲ್ಲಿ 60 ಕಿಲೋಮೀಟರ್ ಓಡಿಸಿದ್ದೀನಿ. ಎಷ್ಟೊಂದಾಗಲ್ಲ, 5 ಅವರ್ ಆಯ್ತು ಕಣೆ ಆಟೋ ಓಡಿಸೋದಕ್ಕೆ ಸಿಟಿ ಸೆಂಟ್ರಲ್ಲಿ. ಆಮೇಲೆ ಇನ್ನೊಂದೇನಾದ್ರು ಗೊತ್ತಾ, ಇವತ್ತೊಬ್ರು ಫಾರಿನ್ ಕಸ್ಟಮರ್ ಸಿಕ್ಕಿದ್ರು. ನನಗೆ ಬೆಂಗಳೂರು ನೋಡಬೇಕು ಅಂದರು. ನಾನು ಬೆಂಗಳೂರಲ್ಲಿ ಏನು ನೋಡಬೇಕು ಅಂತೆ. ನೀವೇನು ತೋರಿಸ್ತಿರೋ ನೋಡ್ತೀನಿ ಅಂದರು. ಅದಕ್ಕೆ ವಿಧಾನಸೌಧ ಮುಂದೆ ಕರ್ಕೊಂಡು ಹೋದೆ, ಇದು ವಿಧಾನಸೌಧ ಅಂದೆ. ಲಾಲ್ಬಾಗ್ ಮುಂದೆ ಕರ್ಕೊಂಡು ಹೋದೆ, ಇದು ಲಾಲ್ಬಾಗು ಅಂದೆ. ಹೈಕೋರ್ಟ್ ಮುಂದೆ ಕರ್ಕೊಂಡು ಹೋಗಿ ಇದು ಹೈಕೋರ್ಟು ಅಂದೆ. ಆಮೇಲೆ ಅವರು ಬೆಂಗಳೂರು ನೋಡ್ತಾ 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 ಖುಷಿ ಆದರು. ನಾನು ಮೀಟ್ರ್ ನೋಡ್ತಾ ನೋಡ್ತಾ ನನಗೂ ಖುಷಿ ಆಯಿತು. ಹಾಗೆ ಸುತ್ತಿ 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 ಒಂದು ಕಡೆ ನಿಲ್ಲಿಸಿದ್ರು. ಇಳಿದ್ಬಿಟ್ಟು ಸ್ಟೈಲಾಗಿ ರಫಾಕ್ ಚಪಾಕ್ ಅಂದ್ಬಿಟ್ಟು 1000 ರೂಪಾಯಿ ನೋಟ್ ಕೊಟ್ಟರು. ನಾನು ಚಿಲ್ಡ್ರನ್ನ ಸ್ಟೈಲಾಗಿ ಹಿಂಗೆ ಎತ್ಕೊಟ್ಟೆ. ಅವರು ಐ ಡೋಂಟ್ ವಾಂಟ್ ದ ಚೇಂಜ್ ಬ್ರೋ, ಕೀಪ್ ದ ಚೇಂಜ್ ಅಂದರು. ನಾನು ಇಟ್ಸ್ ಕೂಲ್ ಬ್ರೋ ಅಂದೆ. ಸ್ವ್ಯಾಗ್ ಇತ್ತಮ್ಮ ನಮ್ಮಿಬ್ಬರ ಮಧ್ಯೆ, ಸ್ವ್ಯಾಗ್. ತುಂಬ ಖುಷಿಯಾಗಿರ್ಬೇಕಲ್ವಾ ನಿಮಗೆ? 200 ರೂಪಾಯಿ ಜಾಸ್ತಿ ಲಾಭ ಸಿಕ್ತು ಅಂತ. ಖುಷಿ ಇದ್ದಾರಕ್ಕಾಗುತ್ತಾ? ನೋಡು, ಇವತ್ತು ನೀನು ಏನು ತಿಂತೀಯ ಹೇಳು? ಮಸಾಲೆ ದೋಸೆ ತಿಂತೀಯಾ, ಪಾನಿಪುರಿ, ಬೇಲ್ಪುರಿ ಅಂತ ಚಿಕ್ಕ ಚಿಕ್ಕ ಆಸೆಗಳು ನಿಮ್ಗಿರ್ಬೋದು. ಚಿಕ್ಕ ಚಿಕ್ಕ ಆಸೆಗಳೆಲ್ಲ ಕಣೆ ಹೆಚ್ಚು ಸಂತೋಷ ಸಿಗೋದು. ಈಗ ದೊಡ್ಡ ದೊಡ್ಡ ಆಸೆಗಳು ಕಟ್ಕೊಂಡ್ರೆ ನೆರವೇರಲ್ಲ ಅಂತ ಸುಮ್ಮನೆ ಆಗಬೇಕಾಗತ್ತೆ. ಇಲ್ಲ, ಕನಸುಗಳಿರ್ಬೇಕು, ಆಸೆಗಳಿರ್ಬೇಕು, ನಾವು ಬೆಳಿಬೇಕು ಅಂತ. ಜೊತೆಗೆ ಕೈಗೆಟುಕುವಂಥ ಆಸೆಗಳು ಮಾತ್ರ ಇಟ್ಕೋಬೇಕು. ಇಲ್ಲ ಅದಿ, ನೀನು ಹೀಗೆ ಇದ್ರೆ ಈ ಮನೇಲಿ ಅಯೋಗ್ಯ ಅಂತ ಅನ್ಸ್ಕೋತೀಯ. ಯಾರು ನನ್ನ ಅಯೋಗ್ಯ ಅಂತ ಕರೆಯೋದು? ನಾನು ದುಡಿತೀನಿ, ಬೇವ್ರು ಸುರಿಸ್ತೀನಿ, ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ ತುಂಬ ನಿದ್ದೆ ಮಾಡ್ತೀನಿ.
ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಯೋಗ? ಅಷ್ಟೇನಾ ಬದುಕು? ದುಡಿ, ತಿನ್ನು, ಮಲ್ಗು. ಇದರಾಚೆಗೂ ಬದುಕಿದೆ ಆದಿ. ಇದರಾಚೆಗೂ ನಾವು ಬೆಳಿಬೇಕು. ಅದನ್ನೇ ಪ್ರೋಗ್ರೆಸ್ ಅನ್ನೋದು, ಪ್ರಗತಿ ಅನ್ನೋದು. ಯಾಕೆ ದೊಡ್ಡ ಲೆಕ್ಚರ್ ಕೊಡ್ತಿದ್ದೆ ಹೇಳು? ಬೇಡ ಆದಿ, ಇನ್ನು ಮುಂದೆ ನೀನು ಆಟೋ ಡ್ರೈವರ್ ಅಂತ ಅನ್ಸ್ಕೊಂಡಿರೋದು ಬೇಡ. ಆಟೋ ಡ್ರೈವರ್ ಅಂತ ಹೇಳ್ಸ್ಕೊಳಕ್ಕೆ ಏನೇ ಪ್ರಾಬ್ಲಮ್ಮು? ಇದು ಒಂದು ಕೆಲಸ ಅಷ್ಟೇ. ಕೆಲಸಗಳಲ್ಲಿ ಮೇಲು ಕೀಳು ಅಂತ ಇರಲ್ಲ. ಇರೋದು ಎರಡೇ, ಒಂದು ನಿಯತ್ತಾಗಿ ದುಡಿಯೋದು, ಇನ್ನೊಂದು ತಲೆ ಒಡೆಯೋದು. ನಿಯತ್ತಾಗಿ ದುಡಿದ್ರೆ ಹೆಮ್ಮೆ ಪಡಬೇಕು, ತಲೆ ಒಡೆದ್ರೆ ನಾಚಿಕೆ ಪಡಬೇಕು. ನಾನು ನಿಯತ್ತಾಗಿ ದುಡಿತಾ ಇದ್ದೀನಿ, ನನಗೆ ಯಾಕೆ ಅವಮಾನ ಹೇಳೋ? ದುಡಿತಾ ಇದೆಯಾ ನಿಜ, ಆದರೆ ಆಟೋ ಡ್ರೈವರ್ ಅಂತ ಅನ್ಸ್ಕೊಂಡು ಎಷ್ಟು ವರ್ಷ ಇರ್ತೀಯಾ? ನೀನು ಸೂರ್ಯ ಅವ್ರ ಮನೇಲಿದ್ಯಾ, ಅವ್ರ ಲೆವೆಲ್ ತಕ್ಕನಾಗಿ ಇರ್ಬೇಕಲ್ವಾ? ಏನೇ ಲೆವೆಲ್ಲು? ಅವ್ರ ಲೆವೆಲ್ ಏನು ಹೇಳೋ? ಅವ್ರ ಯೋಗ್ಯತೆನ ಒಂದೊಂದಾಗಿ ಹೇಳ್ತಾ ಹೋದ್ರೆ ಗೊತ್ತಾಗುತ್ತೆ ಅವ್ರ ಲೆವೆಲ್ ಏನು ಅಂತ. ಹಾಗಲ್ಲ ಆದಿ, ನೋಡೋರ್ ಕಣ್ಗೆ ನೀನು ಆಟೋ ಡ್ರೈವರ್ ಅಷ್ಟೇ. ಹೆಚ್ಚು ಸಂಪಾದನೆ ಇಲ್ಲ, ಹೆಚ್ಚು ಓದಿಲ್ಲ. ಒಂದು ನಿಮಿಷ. ಈ ಮನೇಲಿ ನಾನು ಆಟೋ ಡ್ರೈವರ್ ಅಂತ ನಿಂಗೆ ಯಾರಾದರೂ ಅವಮಾನ ಮಾಡಿದ್ರಾ? ಇಲ್ಲ ಯಾರಾದರೂ ಏನಾದರೂ ಹೇಳಿದ್ರಾ? ಹಾಗಿದ್ರೆ ಹೇಳು, ಈಗಲೇ ಹೋಗಿ ನಾಲ್ಗೆ ಕತ್ತರಿಸ್ಬಿಟ್ಟು ಬರ್ತೀನಿ. ನಿಂಗೆ ಬರೋದು ಅದು ಒಂದೇ ತಾನೇ? ಯಾರಾದರೂ ಏನಾದ್ರು ಮಾತಾಡ್ಬಿಟ್ರೆ, ಮಾತಾಡದೇ ಇರೋ ಹಾಗೆ ಮಾಡ್ಬಿಟ್ರೆ ಆಗೋಯ್ತಾ? ಅವ್ರ ಮನ್ಸಲ್ಲಿ ಇರೋದು ನಾವು ಬದಲಾಯಿಸೋಕ್ಕಾಗತ್ತಾ ಆದಿ? ಅಂದ್ರೆ ಯಾರೋ ಅವಮಾನ ಮಾಡಿದಾರಂತ ಪಕ್ಕ ಆಯ್ತು. ಯಾರು ಮಾಡಿದ್ದು? ಆ ಸೂರ್ಯನ ಇಲ್ಲ ಆರ್ಯನ? ನಂಗೆ ಯಾರು ಅವಮಾನ ಮಾಡಿಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಮನೇಲಿ ನಿಂಗೆ ದೊಡ್ಡ ಮಗನ ಸ್ಥಾನ ಕೊಟ್ಟಿದ್ದಾರೆ, ಅದು ನಿಂಗೆ ಕಾಣಿಸ್ತಿಲ್ಲ ಅಷ್ಟೇ. ನನಗೆ ಬೇಕಾಗಿಲ್ಲ, ಅದಕ್ಕೆ ಕಾಣಿಸ್ತಿಲ್ಲ. ಬೇಕಾಗಿಲ್ಲ ಅಂತ ಕಾಲಲ್ಲಿ ಒದಿಬೇಡ. ಆ ಸ್ಥಾನನ ಉಳಿಸ್ಕೊ. ಎಲ್ಲರೂ ನಿನ್ನ ಸೂರ್ಯ ಅವ್ರ ಮಗ ಅಂತಾನೆ ಗುರ್ತಿಸೋದು. ಅದ್ರ ತಕ್ಕನಾಗಿ ಇರ್ಬೇಕಲ್ವ ನೀನು? ನೀನು ಮಾಡ್ತಿರೋ ಕೆಲಸ ಕೀಳು ಅಥವಾ ಮೇಲು ಅಂತ ನಾನು ಹೇಳ್ತಿಲ್ಲ. ಅದು ಕೀಳು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಹೆಚ್ಚಿಂದನ್ನ ಮಾಡೋ ಶಕ್ತಿ ನಿನಗಿದೆ. ಅದನ್ನು ಮಾಡು ಅಂತ ಹೇಳ್ತಾ ಇದ್ದೀನಿ. ಯಾವಾಗಲೂ ಹಾಗೆ ಆದಿ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಬೆಳಿಬೇಕು. ಅದಕ್ಕಿಂತ ಹೆಚ್ಚಾಗಿ ಬೆಳೆಯೋಕೆ ಹೋದರೆ ಅದು ಅತಿ ಆಸೆ ಆಗುತ್ತೆ, ನಾವು ಸೋಲಬಹುದು. ಆದರೆ ನಮ್ಮಲ್ಲಿರೋ ಶಕ್ತಿನ ನಾವು ಬಳಸದೆ ಹೋದರೆ ಅದು ತಪ್ಪಾಗುತ್ತೆ. ನಿಮ್ಗೆ ಶಕ್ತಿ ಇದೆ ಆದಿ, ಬೆಳಿಬೋದು. ಇದಕ್ಕಿಂತ ಒಳ್ಳೆ ರೀತಿಲಿ ಬದುಕ್ಬೋದು. ಇದರಿಂದ 4-6 ಜನಕ್ಕೆ ಸಹಾಯ ಮಾಡ್ಬೋದು. ನಾವು ಇದನ್ನೆಲ್ಲ ಮಾಡಬೇಕಲ್ವಾ ಆದಿ? ಸಮಾಜದಲ್ಲಿ ಒಂದೊಂದು ಹೆಜ್ಜೆ ಮುಂದೆ ಹೋಗಬೇಕು. ಬದುಕಲ್ಲಿ ಮುಂದೆ ಹೋಗೋದನ್ನು ಕಲಿಬೇಕು. ನಿಂತು ನೀರಾದರೆ ಕೊಚ್ಚೆ ಆಗ್ತೀವಿ, ಅಲ್ಲೇ ಕೊಳ್ತೋಗ್ತೀವಿ. ಅದಾಗಬಾರ್ದಲ್ವಾ ಆದಿ? ಈಗ ನಾನು ಏನು ಮಾಡಬೇಕು ಅಂತ ನೀನೇ ಯೋಚನೆ ಮಾಡು. ಆಟೋ ಡ್ರೈವರ್ ಆಗೋದಷ್ಟೇನಾ ನಿನ್ನ ಯೋಗ್ಯತೆಯಲ್ಲಿರೋದು? ಅಷ್ಟೇನಾ ನಿನ್ನ ಕೈಲಾಗೋದು? ಇದಕ್ಕಿಂತ ಹೆಚ್ಚಿಂದೇನಾದ್ರು ಮಾಡ್ಬೋದಂತ ನಿನ್ಗೆ ಅನ್ಸಲ್ವಾ? ಆ ಶಕ್ತಿ ನಿನ್ಗಿಲ್ವಾನೋ? ನೀನೇ ಯೋಚನೆ ಮಾಡು. ಇದಕ್ಕಿಂತ ದೊಡ್ಡ ವ್ಯಕ್ತಿ ನೀನಾಗಬೇಕು, ಇದಕ್ಕಿಂತ ಒಳ್ಳೆ ಬದುಕು ಬದುಕಬೇಕನ್ನೋ ಛಲ ನಿಂಗೆ ಬರಬೇಕು ಆದಿ. ನೀನೇನೇ ನಿರ್ಧಾರ ತಗೊಂಡ್ರು ನಾನು ನಿನ್ನ ಜೊತೆಗಿರ್ತೀನಿ. ಆದರೆ ನಿನ್ನ ಶಕ್ತಿನ ನೀನು ಬಳಸ್ಕೊಳ್ದೆ ಸೋಂಬೇರಿ ಆಗೋಗಿದ್ಯಾ ಅನ್ನೋ ಅಪವಾದ. ಅಂಥ ಸೋಂಬೇರಿ ಅಂತ ಅನ್ಸ್ಕೊಂಡಿರೋ ಗಂಡನ ಜೊತೆ ನಾನು ಇರೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಯೋಚನೆ ಮಾಡು ಆದಿ. ಬದುಕು ಹೀಗೆ ಇರಲ್ಲ ಕಣೋ. ನಾಳೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಮಕ್ಕಳು ಮರಿ ಅಂತ ಆಗುತ್ತೆ, ಮನೆ ಬೆಳೆಯುತ್ತೆ. ನಮ್ಮ ಮಕ್ಳಿಗೋಸ್ಕರ ಆದರೂ ನಾವು ಈಗಲಿಂದಾನೇ ಯೋಚನೆ ಮಾಡಬೇಕಲ್ವಾ? ತಯಾರಾಗಿರ್ಬೇಕಲ್ವಾ? ನೀನೇ ಯೋಚನೆ ಮಾಡು ಆದಿ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲ್ಲ.